ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ. ಈ ದಿನ ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ 1 ಲೋಟ ಹೆಸರು ಬೇಳೆಯನ್ನು ಹಾಕ್ತಾಯಿದ್ದೀನಿ. 1 ಲೋಟ ಹೆಸರು ಬೇಳೆನ ಚೆನ್ನಾಗಿ ನೀರು ಸೇರಿಸಿ ತೊಳ್ಕೊಂಡಿದ್ದೀನಿ. 2-3 ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡಂಥ ಹೆಸರು ಬೇಳೆಗೆ 1 ಲೋಟಕ್ಕೆ 3 ಲೋಟ ನೀರಿನಂತೆ ಕುಕ್ಕರ್ಗೆ ನೀರು ಹಾಕ್ತಾಯಿದ್ದೀನಿ. 3 ಲೋಟನ 3 ಲೋಟ ನೀರು ಹಾಕಿ ಕುಕ್ಕರ್ನ ಮುಚ್ಚಿ ವಿಸಿಲ್ ಆಗೋದಕ್ಕೆ 2 ವಿಸಿಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ 1 ಲೋಟ ಹೆಸರು ಬೇಳೆಗೆ 2 ಲೋಟ ಅಕ್ಕಿಯನ್ನು ತಗೋತಾ ಇದ್ದೀನಿ. 2 ಲೋಟ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಬನ್ನಿ, ನಾವು ಮಾಡ್ತಾ ಇರೋದು ಖಾರ ಪೊಂಗಲ್, ಹೆಸರುಬೇಳೆ ಖಾರ ಪೊಂಗಲ್. ಹೆಸರುಬೇಳೆನಲ್ಲಿ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾದಂತಹ ಪ್ರೋಟೀನ್ ಇದೆ. ಹೆಸರುಬೇಳೆ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಆಯುರ್ವೇದದಲ್ಲಿ ಬಳಕೆಯಾಗುತ್ತಿತ್ತು ಅಂತ ಉಲ್ಲೇಖ ಇದೆ. ಅತಿ ಹೆಚ್ಚು ಪ್ರೋಟೀನನ್ನು ಹೆಸರುಬೇಳೆ ಹೊಂದಿದೆ. ಅದಕ್ಕೆ ದೇಹ ತೂಕ ಇಳಿಸ್ಕೊಳ್ಳೋ ಅಂಥವರು ಹೆಸರುಬೇಳೆಯನ್ನು ಹೆಚ್ಚು ಬಳಸ್ತಾರೆ. ಅಂತಹ ಪ್ರೋಟೀನ್ ಉಳ್ಳ ಹೆಸರುಬೇಳೆಯನ್ನು ಬಳಸಿ ಮಾಡ್ತಾ ಇರೋಂತಹ ಖಾರ ಪೊಂಗಲ್ ವಿಡಿಯೋ ನೋಡಿ. ಇನ್ನೊಂದು ಕಡೆ ನೀರನ್ನ ಕುದಿಯೋಕ್ಕಿಟ್ಟಿದ್ದೆ. 1 ಲೋಟ ಅಕ್ಕಿಗೆ 6 ಲೋಟ ನೀರಿನಂತೆ ತಗೊಂಡು ಕುದಿಸ್ತಾ ಇದ್ದೀನಿ. ಕುದಿಯೋ ನೀರಿಗೆ ಅಕ್ಕಿಯನ್ನು ತೊಳೆದಿಟ್ಟಂತಹ ಅಕ್ಕಿಯನ್ನು ಹಾಕಿದ್ದೀನಿ. ಬನ್ನಿ, ಒಗ್ಗರಣೆ ಮಾಡೋದಕ್ಕೆ ಸಾಮಾನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಸಾಸಿವೆ 1 ಸ್ಪೂನ್, ಜೀರಿಗೆ 1 ಸ್ಪೂನ್, 10 ಗೋಡಂಬಿಯನ್ನು ಮುರಿದಿಟ್ಕೊಂಡಿದ್ದೀನಿ. ಹಾಗೆ ಶುಂಠಿ 1 ಸ್ಪೂನಷ್ಟು, 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಇಷ್ಟ ನಮಗೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು 1 ಸ್ಪೂನಷ್ಟು, ಮೆಣಸು, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಹಾಗೆ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹೆಸರುಬೇಳೆ ಬೆಂದಿದೆ, ಚೆಕ್ ಮಾಡೋಣ. ಹೆಸರುಬೇಳೆ ಬೆಂದಿದೆ, ಸಾಫ್ಟಾಗಿದೆ ನೋಡಿ. 3 ಲೋಟ ನೀರು ಹಾಕಿದ್ರು ಅದಕ್ಕದು ಕರೆಕ್ಟ್ ಆಗೋ ಅಷ್ಟೇ ಇದೆ ಹೆಸರುಬೇಳೆ ನೋಡಿ. ನೀರೇನು ಜಾಸ್ತಿ ಇಲ್ಲ, ಸಾಫ್ಟಾಗಿ ಬೆಂದಿದೆ. ಇವಾಗ ಇದನ್ನು ಬೇಯೋದಕ್ಕೆ ಪಕ್ಕದಲ್ಲಿ ಇಟ್ಟಿರುವಂತಹ ಅಕ್ಕಿ ಜೊತೆ, ಅನ್ನ ಜೊತೆ ಇದನ್ನು ಆ್ಯಡ್ ಮಾಡೋಣ. ಎರಡನ್ನೂ ಸೇರಿಸಿ ಒಟ್ಟಿಗೆ ಕುದಿಸೋಣ. ಇನ್ನೊಂದು ಕಡೆ ಪಾತ್ರೆಯಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸ್ಟವ್ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿದ್ದೀನಿ. ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಎಣ್ಣೆ ಕಾಯ್ತಾ ಇದೆ. ಸಾಸಿವೆ ಹಾಕೋಣ ಇವಾಗ. ಸಾಸಿವೆ ಸ್ವಲ್ಪ ಸಿಡಿಲಿ, ಸ್ವಲ್ಪ ಚಟಪಟ ಅಂತ ಬರಲಿ ಸೌಂಡು. ಬಂದಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಬೇಯ್ತಾ ಇರಲಿ, ಫ್ರೈ ಆಗಲಿ. ಆಮೇಲೆ ಶುಂಠಿ ಆ್ಯಡ್ ಮಾಡ್ತೇನೆ ಇದಕ್ಕೆ. 1 ಸ್ಪೂನ್ ಶುಂಠಿನ ಒಗ್ಗರಣೆಗೆ ಆ್ಯಡ್ ಮಾಡಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಒಗ್ಗರಣೆನ ಕೈ ಆಡಿಸ್ತಾನೆ ಇರಬೇಕು, ಹದವಾಗಿ ಸಿಯೋದಕ್ಕೆಲ್ಲ ಬಿಡಬಾರ್ದು. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಹಾಗೆ ಗೋಡಂಬಿ ಪೀಸ್ಗಳನ್ನ ಹಾಕ್ತಾಯಿದ್ದೀನಿ. ಗೋಡಂಬಿ ಸ್ವಲ್ಪ ಫ್ರೈ ಆಗಲಿ. ಒಗ್ಗರಣೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕು, ಎಷ್ಟು ಹದವಾಗಿ ಬೇಯಬೇಕು ಆ ರೀತಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟು ಬೇಯಿಸ್ಕೊತಾ ಇದ್ದೀನಿ ಒಗ್ಗರಣೆನ. ನಾನು ಮೆಣಸನ್ನ ಸ್ವಲ್ಪ ಲಾಸ್ಟಲ್ಲಿ ಹಾಕ್ತೀನಿ. ಅದು ಫಸ್ಟೇ ಹಾಕ್ಬಿಟ್ರೆ ಸಿಡಿಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆದಮೇಲೆ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿನೂ ಆದಮೇಲೆ ಮೆಣಸನ್ನ ಸೇರಿಸ್ತಾ ಇದ್ದೀನಿ. 15 ಸೆಕೆಂಡ್ ಬೇಯಿಸ್ಕೊಂಡು ಬಂದ್ ಮಾಡಿದೆ ನೋಡಿ. ಇವಾಗ ಒಗ್ಗರಣೆ ರೆಡಿಯಾಗಿದೆ. ಚೆನ್ನಾಗಿ ನಮ್ಗೆ ಹೇಗೆ ಬೇಕು ಆಗ ರೆಡಿಯಾಗಿದೆ. ಇವಾಗ ಆ ಕಡೆ ಹೆಸರುಬೇಳೆ ಮತ್ತು ಅನ್ನ ಎರಡನ್ನೂ ಕುದಿಯೋಕ್ಕಿಟ್ಟಿದೆ. ಅನ್ನ ಮುಕ್ಕಾಲು ಭಾಗದಷ್ಟು ಬೆಂದಿದೆ.
ಇದಕ್ಕೆ ಇವಾಗ ಉಪ್ಪನ್ನು ಆ್ಯಡ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪು ಆದಮೇಲೆ ಇದಕ್ಕೆ ನಾನು ಇವಾಗಲೇ ತೆಂಗಿನ ತುರಿನೂ ಕೂಡ ಸೇರಿಸ್ಬಿಡ್ತೀನಿ. ತೆಂಗಿನ ತುರಿ ಸ್ವಲ್ಪ ಬೇಯಬೇಕು. ಬೆಂದರೆ ರಾತ್ರಿವರೆಗೂ ಅಕಸ್ಮಾತ್ ಪೊಂಗಲ್ ಉಳ್ಕೊಂಡ್ರೆ ಅಥವಾ ನಾವು ಮರೆತು ಇಟ್ಟರೂ ಅದು ಹಾಳಾಗಲ್ಲ. ತೆಂಗಿನ ತುರಿ ಸೇರಿಸಿ ಚೆನ್ನಾಗಿ ಕೈ ಆಡಿಸಿ ಆಯಿತು. ಇವಾಗ ಒಗ್ಗರಣೆ ಮಾಡಿದ್ವಲ್ಲ, ಆ ಒಗ್ಗರಣೆನ ಒಟ್ಟಿಗೆ ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ. ಕುಕ್ಕರಲ್ಲೆಲ್ಲ ಮಾಡಿ ಅದು ಮತ್ತು ಬಿಸಿನೀರೆಲ್ಲ ಹಾಕಿ ಆವಾಗ ಅದೆಲ್ಲ ನನಗೆ ಇಷ್ಟ ಆಗಲ್ಲ. ನನಗೆ ಈ ಥರನೇ ಸಪ್ರೇಟ್ ಪಾತ್ರೆಗಳಲ್ಲಿ ಪೊಂಗಲ್ ಮಾಡಿಕೊಂಡ್ರೇ ನನಗೆ ಇಷ್ಟ ಆಗೋದು. ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇನ್ನೊಂದು ಚೂರು ಅನ್ನ ಬೇಯೋದಿದೆ, ಬೆಂದರೆ ಅದು ಸರಿ ಹೋಗುತ್ತೆ. ನಾವು ಇನ್ನೊಂದು 1 ಅವರ್ ಬೇಕು ನಾವು ತಿನ್ನೋವರೆಗೆ, ಅಲ್ಲಿವರೆಗೆ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ನೋಡಿ ಬೆಂದಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಪೊಂಗಲ್ ರೆಡಿ ಆಗಿದೆ, ಖಾರ ಪೊಂಗಲ್. ಇವಾಗ ಈ ಸ್ಟೈಲ್ನಲ್ಲಿ ಮಾಡಿ ನೋಡಿ. 1 ಲೋಟ ಅಕ್ಕಿಗೆ 6 ಲೋಟ ನೀರು ಹಾಕಿ ಮಾಡಿ ನೋಡಿ. ನಾವು ಈ ಥರ ತೆಳ ಅಂತೇನು ಅನಿಸಲ್ಲ. ಇದು ತಿನ್ನೋವರೆಗೆ ಇದು ಗಟ್ಟಿ ಆಗುತ್ತೆ. ನಾನು ಯಾವಾಗಲೂ ಇದೇ ರೀತಿ ಪೊಂಗಲ್ ಮಾಡೋದು. ನೀವು ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತೇಳಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿರೋ ಪೊಂಗಲು ರೆಡಿಯಾಗಿದೆ ಅಂತ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.